ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ 1. ಸೊ ಇದ್ರದ್ದು ಮಾಡೆಲ್ ಕ್ವೆಶನ್ ಪೇಪರ್ 3 ಈ ವಿಡಿಯೋನಲ್ಲಿ ಡಿಸ್ಕಸ್ ಮಾಡ್ತೀವಿ. ಸೊ ಇಟ್ ಈಸ್ ಸಿಮಿಲರ್ ಟು ಮಾಡೆಲ್ ಕ್ವೆಶನ್ ಪೇಪರ್ 1 ಆ್ಯಂಡ್ 2. ಸೊ ಮೂರು ಮಾಡೆಲ್ ಕ್ವೆಶನ್ ಪೇಪರ್ನ ನೀವು ನೀಟಾಗಿ ಪ್ರಿಪೇರ್ ಆಗಿದ್ರೆ ಎಕ್ಸಾಮಲ್ಲಿ ನೀವು 80 ಮಾರ್ಕ್ಸ್ವರೆಗೂ ಸ್ಕೋರ್ ಮಾಡ್ಕೊಳ್ಳೋ ಅಂಥ ಸಿಮಿಲರ್ ಕ್ವೆಶನ್ಸ್ ಇರುತ್ತೆ. ಸೊ ಈಸಿಯಾಗಿ ನೀವು ಈ ಸಬ್ಜೆಕ್ಟ್ಸ್ನ ಪಾಸ್ ಆಗ್ಬೋದು. ಸೊ ಮೊದಲನೇದು ಏನಪ್ಪ ಅಂದರೆ ನಾನು ಆಲ್ರೆಡಿ ಹೇಳಿರೋ ಹಾಗೆ ಪಾರ್ಟ್ ಎನಲ್ಲಿ ಇದರಲ್ಲಿ 15 ಕ್ವೆಶನ್ಸ್ನ ಬರುತ್ತೆ. ಸೊ ಪ್ರತಿ 15 ಕ್ವೆಶನ್ಗೂ ನಾನು ಆನ್ಸರ್ನ ಈ ರೀತಿ ಹೈಲೈಟ್ ಮಾಡಿದ್ದೀನಿ. ಈ ಕ್ವೆಶನ್ಸ್ನ ಬಿಟ್ಟು ಇನ್ನೂ ಕೆಲವು ಕ್ವೆಶನ್ಸ್ ನನ್ನ ಒಂದು ನೋಟ್ಸ್ ವಿಡಿಯೋನಲ್ಲಿ ಆ್ಯಡ್ ಮಾಡಿದ್ದೀನಿ. ಸೊ ನೀವು ಆ ನೋಟ್ಸ್ ವಿಡಿಯೋನ ನೋಡಿದ್ರೆ ಈ ಕ್ವೆಶನ್ಸ್ನ ಬಿಟ್ಟು ಇನ್ನೂ ಕೆಲವು ಕ್ವೆಶನ್ಸ್ ಅದರಲ್ಲಿ ಕೊಟ್ಟಿದ್ದೀನಿ. ಸೊ ಆ ಕ್ವೆಶನ್ಸಲ್ಲಿ ಕೂಡ ಬರಬಹುದು. ಸೊ ನೀವು 3 ಕ್ವೆಶನ್ ಪೇಪರ್ ಮಾಡೆಲ್ನ ಪ್ರಿಪೇರ್ ಆದರೆ ಅಟ್ಲೀಸ್ಟ್ ನೀವು ಪಾಸ್ ಆಗೋವಂಥ ಚಾನ್ಸಸ್ ಆರ್ 100%. ಓಕೆ, ಸೊ ದೀಸ್ ಆರ್ ದ ಮಾಡೆಲ್ ಕ್ವೆಶನ್ ಪೇಪರ್ ಕ್ವೆಶನ್ಸ್ ಆಫ್ ಮಾಡೆಲ್ 3. ಸೊ ಮೂರನೇ ಮಾಡೆಲ್ ಕ್ವೆಶನ್ ಪೇಪರ್ ಕ್ವೆಶನ್ಸ್ ಇಲ್ಲಿದೆ, ಅದಕ್ಕೂ ಆನ್ಸರ್ಸ್ನ ಕೂಡ ಹೈಲೈಟ್ ಮಾಡಿದ್ದೀನಿ. ಸೊ ಯು ಕ್ಯಾನ್ ಗೋ ವಿತ್ ದಿಸ್ ಆನ್ಸರ್ಸ್. ಸೊ ಎಲ್ಲ ಕ್ವೆಶನ್ಗೆ ಆನ್ಸರ್ಸನ್ನು ನಾನು ಈ ರೀತಿ ಹೈಲೈಟ್ ಮಾಡಿದ್ದೀನಿ. ನೆಕ್ಸ್ಟ್ ಪಾರ್ಟ್ ಎನಲ್ಲಿ ಎರಡನೇ ಒಂದು ಮೇಯ್ನ್ ಬಂದು ಫಿಲ್ ಇನ್ ದ ಬ್ಲ್ಯಾಂಕ್ಸ್. ಸೊ ಫಿಲ್ ಇನ್ ದ ಬ್ಲ್ಯಾಂಕ್ಸ್ ಅನ್ನೋದು ಈಸಿಯಾಗಿ ನಿಮಗೆ ಗೊತ್ತಾಗುತ್ತೆ. ಇದರಲ್ಲೇ 5 ಆನ್ಸರ್ಸ್ನ ಕೊಟ್ಟಿರ್ತಾರೆ. ಸೊ ಕ್ವೆಶನ್ನ ನೀವು ಓದಿ ನೀವು ಆನ್ಸರ್ಸ್ ಏನಿದೆಯೋ ಅದನ್ನು ನೀವು ಚಾಯ್ಸ್ ಮಾಡಿ ನೀವಲ್ಲಿ ಬರೀಬಹುದು. ಸೊ ದಿಸ್ ಈಸ್ ಆಲ್ಸೋ 5 ಮಾರ್ಕ್ಸ್. ಸೊ ಟೋಟಲಿ ಈಸಿಯಾಗಿ ನೀವು 20 ಮಾರ್ಕ್ಸ್ನ ಪಾರ್ಟ್ ಎನಲ್ಲಿ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಆಪ್ಷನ್ ಈಸ್ ಪಾರ್ಟ್ ಬಿ. ಪಾರ್ಟ್ ಬಿ ಈಸ್ ಫಾರ್ 10 ಮಾರ್ಕ್ಸ್. ಸೊ 10 ಮಾರ್ಕ್ಸ್ ಅಂದಿದ ತಕ್ಷಣ ಇಲ್ಲಿ 5 ಕ್ವೆಶನ್ನ ಆನ್ಸರ್ ಮಾಡ್ಬೋದು. ಆನ್ಸರ್ ಏನಿ 5 ಕ್ವೆಶನ್ಸ್. ಈಚ್ ಕ್ವೆಶನ್ ಈಸ್ ಫಾರ್ 2 ಮಾರ್ಕ್ಸ್. ಸೊ ಪ್ರತಿ ಕ್ವೆಶನ್ನು 2 ಮಾರ್ಕ್ಸ್ಗೆ ಅಲ್ಲಿ ಆನ್ಸರ್ ಮಾಡ್ತೀವಿ. ಸೊ ಇಲ್ಲಿರೋವಂಥ ಎಲ್ಲ ಕ್ವೆಶನ್ಸ್ ಏನಿದೆ ತುಂಬ ಸಿಂಪಲ್ ಕ್ವೆಶನ್ಸ್. 2 ಮಾರ್ಕ್ಸ್ ಇರೋದ್ರಿಂದ ಜಸ್ಟ್ ನೀವು ಒಂದು 2 ಪಾಯಿಂಟ್ಸ್ ಹೈಲೈಟ್ ಪಾಯಿಂಟ್ಸ್ನ ಬರೆದ್ರೆ ಆಯಿತು. ಡಿಫೈನ್ ಟೆಂಪರೇಚರ್ ಅಂತ ಹೇಳ್ತಿದ್ದಾರೆ. ಸೊ ಟೆಂಪರೇಚರ್ ಡೆಫಿನೇಷನ್ ಅದಕ್ಕೊಂದು ಎಕ್ಸಾಂಪಲ್ನ ಬರ್ತಿದ್ದೀನಿ. ನೆಕ್ಸ್ಟ್ ವಾಟ್ ಈಸ್ ಕ್ಯಾಸ್ಟ್ ಐರನ್ ಅಂತ ಹೇಳಿದ್ದಾರೆ. ಸೊ ಕ್ಯಾಸ್ಟ್ ಐರನ್ ಅಂದರೆ ಏನು, ಅದರಲ್ಲಿರುವಂಥ ಅಲಾಯ್ ಎಲಿಮೆಂಟ್ಸ್ ಬಗ್ಗೆ ಬರೆದಿದ್ದೀನಿ. ಫಟೀಗ್ ಮೆಟೀರಿಯಲ್ ಅದರದ್ದೊಂದು ಡೆಫಿನೇಷನು ಅದರೊಂದು ಎಕ್ಸಾಂಪಲ್ ಯೂಸಸ್ನ ಇಲ್ಲಿ ಟೇಬಲಲ್ಲಿ ಬರೆದಿದ್ದೀನಿ. ಸೊ ಟೇಬಲ್ ಫಾರ್ಮಲ್ಲಿ ಇರೋದ್ರಿಂದ ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ. ಸೊ ದಿಸ್ ಇಸ್ ಫಟೀಗ್ ಲೋಡ್ ಅಂದರೆ ಪ್ರಾಪರ್ಟೀಸ್ ಆಫ್ ಮೆಕ್ಯಾನಿಕಲ್ ಪ್ರಾಪರ್ಟೀಸ್. ಆ ಟೇಬಲ್ ನೀವು ಮಾಡೆಲ್ 1 ಕ್ವೆಶನ್ ಪೇಪರಲ್ಲಿ ಫುಲ್ ಟೇಬಲ್ನ ಹಾಕಿದ್ದೀನಿ. ಸೊ ದಟ್ ಯಾವುದನ್ನೇ ಒಂದು ಫಟೀಗ್ನ ತೆಗೆದು ನೀವು ಎಲಾಸ್ಟಿಸಿಟಿ ಅಂತ ಕೊಟ್ಟರು ಈಸಿಯಾಗಿ ಓದ್ಕೋಬೋದು. ಹಾಗಾಗಿ ಫಸ್ಟ್ ಮಾಡೆಲ್ ಕ್ವೆಶನ್ ಪೇಪರ್ನ ನೀವು ಓದ್ಕೊಂಡಾಗ ಅಲ್ಲಿ ಫುಲ್ ಟ್ಯಾಬ್ಯುಲರ್ ಕಾಲಮಲ್ಲಿ ತೋರಿಸಿದ್ದೀನಿ. ನೆಕ್ಸ್ಟ್ ವಾಟ್ ಈಸ್ ಬಯೋಡಿಗ್ರೇಡಬಲ್ ಪಾಲಿಮರ್ಸ್. ತುಂಬ ಸಿಂಪಲ್ ಆನ್ಸರ್ಸ್ನೆಲ್ಲ ಕೊಟ್ಟಿದ್ದೀನಿ. ಸೊ ನೀವು ಈ ಆನ್ಸರ್ಸ್ನ ಪ್ರಿಪೇರ್ ಆದರೆ ಸಾಕು. ಈಸಿಯಾಗಿ ನೀವು 2 ಮಾರ್ಕ್ಸ್ ಆ ಕ್ವೆಶನ್ಗೆ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಡಿಫೈನ್ ಡಿಡೆಂಡಮ್ ಆಫ್ ಗೇರ್ ಅಂತ ಹೇಳಿದ್ದಾರೆ. ಸೊ ಡಿಡೆಂಡಮ್ ಆಫ್ ಗೇರ್ಗೆ ನೀವೊಂದು ಡಯಾಗ್ರಾಮ್ನ ಬರೆದ್ಬಿಟ್ಟು ಇಲ್ಲಿರುವಂಥ ಅಡೆಂಡಮ್ ಡಿಡೆಂಡಮ್ ತೋರಿಸಿದ್ದೀನಿ ನೋಡಿ. ಸೊ ಈ ಅಡೆಂಡಮ್ ಡಿಡೆಂಡಮ್ದು ಏನು ಇಲ್ಲಿ ಕೊಟ್ಟಿದ್ದೀನಿ ಅದು ಸಿಂಪಲ್ ಲೈನ್ಸಲ್ಲಿ ಕೊಟ್ಟಿದ್ದೀನಿ. ಸೊ ಹಾಗಾಗಿ 2 ಮಾರ್ಕ್ಸ್ ಬರಬೇಕು ಅಂದರೆ ಈ ಡಯಾಗ್ರಾಮ್ 1 ಮಾರ್ಕ್, ಇಲ್ಲಿರುವಂಥ ಸ್ಟೇಟ್ಮೆಂಟ್ 1 ಬರೆದ್ರೆ ನಿಮಗೆ ಈಸಿಯಾಗಿ 2 ಮಾರ್ಕ್ಸ್ ಈಸಿಯಾಗಿ ಸಿಗುತ್ತೆ. ಸೊ ವಾಟ್ ಈಸ್ ದ ಪ್ರೈಮರಿ ಫಂಕ್ಷನ್ ಆಫ್ ಎಲೆಕ್ಟ್ರೋಡ್ ಆರ್ಕ್ ವೆಲ್ಡಿಂಗ್. ಇಲ್ಲಿ ನಿಮಗೆ ಪಾಯಿಂಟ್ ವೈಸಲ್ಲಿ ಕೊಟ್ಟಿಲ್ಲ, ಪ್ಯಾರಾಗ್ರಾಫ್ ವೈಸಲ್ಲಿ ಕೊಟ್ಟಿದ್ದೀನಿ. ಸೊ ಅರ್ಥ ಮಾಡಿಕೊಂಡು ಬರಿಬೋದು. ನೆಕ್ಸ್ಟ್ ಪಾರ್ಟ್ ಸಿ. ಸೊ ಪಾರ್ಟ್ ಸಿಯಲ್ಲಿ ಇಲ್ಲಿ ಕೂಡ ನೀವು 5 ಕ್ವೆಶನ್ಸ್ನ ಆನ್ಸರ್ ಮಾಡಬೇಕು. ಸೊ ಪ್ರತಿ ಕ್ವೆಶನ್ಗೆ 3 ಮಾರ್ಕ್ಸ್ ಇರುತ್ತೆ. ಸೊ ಟೋಟಲ್ 15 ಮಾರ್ಕ್ಸ್ನ ನೀವು ಸ್ಕೋರ್ ಮಾಡ್ಕೊಳ್ತೀರಾ. ಸೊ ಆ್ಯಸ್ ಐ ಸೆಡ್ ಇನ್ ಮಾಡೆಲ್ ಕ್ವೆಶನ್ ಪೇಪರ್ 1 ಆ್ಯಂಡ್ 2 ನೀವು ವೀಕ್ 1ನಲ್ಲಿ 8 ಮಾರ್ಕ್ಸ್ ಪ್ರಾಬ್ಲಮ್ಸ್ನ ಸ್ಕೋರ್ ಮಾಡ್ಕೊಳ್ತೀರಾ. ನನ್ನ ನೋಟ್ಸ್ ವಿಡಿಯೋನ ನೀವು ರೆಫರ್ ಮಾಡಿದ್ರೆ 13 ಪ್ರಶ್ನೆಗಳನ್ನ ತೋರಿಸಿದ್ದೀನಿ. ಆ 13 ಪ್ರಶ್ನೆಗಳಲ್ಲಿ ಯಾವುದಾದ್ರೂ 2 ಪ್ರಶ್ನೆ ಒಂದು ಕ್ವೆಶನ್ ಪೇಪರಿಗೆ ಬರುತ್ತೆ. ಸೊ ಒಂದು ಕ್ವೆಶನ್ 3 ಮಾರ್ಕ್ಸ್ಗಿರುತ್ತೆ, ಇನ್ನೊಂದು ಕ್ವೆಶನ್ 5 ಮಾರ್ಕ್ಸ್ಗಿರುತ್ತೆ. ಸೊ ದಿಸ್ ಈಸ್ 3 ಮಾರ್ಕ್ಸ್ ಕ್ವೆಶನ್. ತುಂಬ ಈಸಿಯಾಗಿ ನೀವು ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ನೆಕ್ಸ್ಟ್ ಎರಡನೇ ಕ್ವೆಶನ್ ಏನಪ್ಪ ಅಂದರೆ ವಾಟ್ ಡು ಯು ಮೀನ್ ಬೈ 40C8 ಸ್ಟೀಲ್ ಅಂತ ಹೇಳ್ತಿದ್ದಾನೆ. ಸೊ 40C8 ಅಂದಾಗ 40ನ ಪರ್ಸೆಂಟೇಜಲ್ಲಿ ರಿಡ್ಯೂಸ್ ಮಾಡಿ. ದಿಸ್ ಈಸ್ ಸಿ ಅಂತಂದರೆ ಪ್ಲೇನ್ ಕಾರ್ಬನ್, ಆಮೇಲೆ 0.8% ಅಂದರೆ 8%ನ 0.8% ಆಫ್ ಮೆಗ್ನೀಷಿಯಮ್. ಸೊ ಇದು ಪರ್ಸೆಂಟೇಜಿಗೆ ಕನ್ವರ್ಟ್ ಮಾಡೋದಕ್ಕೆ 1 ಮಾರ್ಕ್, ಪ್ಲೇನ್ ಕಾರ್ಬನ್ ಸ್ಟೀಲ್ ಬರೆಯೋಕ್ಕೆ 1 ಮಾರ್ಕ್, ಅದಾದಮೇಲೆ ಮೆಗ್ನೀಷಿಯಮ್ ಬರೆಯೋಕ್ಕೆ. ಸೊ ಇಷ್ಟನ್ನು ಬರೆದ್ರೆ ನಿಮಗೆ ಹಾರ್ಡ್ಲಿ 3 ಎಲ್ಲ ಅಂದರೂ ಕೂಡ 2 ಮಾರ್ಕ್ಸ್ ಬರುತ್ತೆ. ಸೊ ಇಷ್ಟು ಬರೀರಿ ಸಾಕು ನೀವು. ನೆಕ್ಸ್ಟ್ ಇಂಪಾರ್ಟೆನ್ಸ್ ಆಫ್ ಅಲಾಯಿಂಗ್ 3 ಮಾರ್ಕ್ಸ್ ಕೇಳ್ತಿದ್ದೇನೆ. ಸೊ 3 ಮಾರ್ಕ್ಸ್ಗೆ 3 ಪಾಯಿಂಟ್ಸ್ ಬರೆದ್ರೂ ಸಾಕು. ನಾನು ನಿಮಗೆ ಇಲ್ಲಿ 5 to 6 ಪಾಯಿಂಟ್ಸ್ ಕೊಟ್ಟಿರೋ ಉದ್ದೇಶ ಏನಂದರೆ 5 ಮಾರ್ಕ್ಸ್ ಕ್ವೆಶನಲ್ಲಿ ಈ ಕ್ವೆಶನ್ನ ಕೇಳಿದಾಗ 5 ಪಾಯಿಂಟ್ಸ್ ಮಿನಿಮಮ್ ಬರೀಬೇಕು. ಹಾಗಾಗಿ ಐ ಹ್ಯಾವ್ ಗಿವನ್ ಫುಲ್. ನೆಕ್ಸ್ಟ್ ಕ್ಲಾಸಿಫಿಕೇಷನ್ ಆಫ್ ಕಾಂಪೋಸಿಟ್ಸ್. ಸೊ ಇದ್ರ 2 ಡಿಫ್ರೆಂಟ್ ಕ್ಲಾಸಿಫಿಕೇಷನ್ ಕಾಂಪೋಸಿಟ್ಸ್ ಏನಿದೆ ಇಲ್ಲಿ ಬರ್ದಿ, ನ್ಯಾಚುರಲ್ ಕಾಂಪೋಸಿಟ್ಸ್ ಆ್ಯಂಡ್ ಆರ್ಟಿಫಿಷಿಯಲ್ ಕಾಂಪೋಸಿಟ್ಸ್. ಸೊ ಯು ಕ್ಯಾನ್ ಸಿ ಸಿಂಪಲ್.
ನೆಕ್ಸ್ಟ್ ರಿಜಿಡ್ ಲಿಂಕ್ ಗಿವ್ ಎಕ್ಸಾಂಪಲ್. ಸೊ ರಿಜಿಡ್ ಲಿಂಕ್ ಡೆಫಿನೇಷನ್ ಅಂದರೆ ಏನು, ಅದರ ಒಂದು ಎಕ್ಸಾಂಪಲ್ ಅಂದರೆ ಏನು ಅಂತ ಕೊಟ್ಟಿದ್ದಾರೆ. ಜೊತೆಗೆ ನಾನು ಇಲ್ಲಿ ಡಯಾಗ್ರಾಮ್ನ ಕೊಟ್ಟಿದ್ದೀನಿ. ಸೊ ಈಸಿಯಾಗಿ ನೀವು 3 ಮಾರ್ಕ್ಸ್ನ ಸ್ಕೋರ್ ಮಾಡ್ಕೊಳ್ತೀರಾ. ನೆಕ್ಸ್ಟ್ ರೈಟ್ ದ ಎಕ್ಸ್ಪ್ರೆಷನ್ ಫಾರ್ ದ ಸ್ಪೀಡ್ ರೇಷಿಯೋ. ಸೊ ಸ್ಪೀಡ್ ರೇಷಿಯೋದು ಎಕ್ಸ್ಪ್ರೆಷನ್ ಅಂದರೆ ಫಾರ್ಮುಲಾ ಬರೀಬೇಕು. ಸ್ಪೀಡ್ ರೇಷಿಯೋ ಅಂದರೆ ಏನು, ಮತ್ತು ಅದರ ಒಂದು ಎಕ್ಸ್ಪ್ರೆಷನ್ಸ್ ಅಂದರೆ N1 N2 ಅಂದರೆ ಏನು, D1 D2 ಅಂದರೆ ಏನು ಅನ್ನೋದನ್ನು ಅಲ್ಲಿ ಸ್ಪೆಸಿಫೈ ಮಾಡಿದ್ದಾರೆ. ನೆಕ್ಸ್ಟ್ ಮೆನ್ಷನ್ ದ ಎಫೆಕ್ಟ್ಸ್ ಆಫ್ ದ ಸ್ಲಿಪ್ ಇನ್ ದ ಬೆಲ್ಟ್ ಡ್ರೈವ್ಸ್. ಸೊ ಸ್ಲಿಪ್ ಆಗೋದ್ರಿಂದ ವಾಟ್ ಈಸ್ ದ ಎಫೆಕ್ಟ್ಸ್ ಕಾಸಸ್ ವಿತ್ ದ ಸ್ಲಿಪ್. ಸೊ ಬೆಲ್ಟ್ಸಲ್ಲಿ ಸ್ಲಿಪ್ ಆಗೋದ್ರಿಂದ ಏನೆಲ್ಲ ಪ್ರಾಬ್ಲಮ್ಸ್ ಆಗುತ್ತೆ ಅನ್ನೋದನ್ನು ನಾವು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಇಲ್ಲಿ 4 ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಸೊ 4 ಪಾಯಿಂಟ್ಸ್ನ ನೀವು ನೆನ್ಪಿಟ್ಕೊಳ್ಳಿ. ನೆಕ್ಸ್ಟ್ ಫಿಲ್ಲರ್ ರಾಡ್ಸ್. ಮೆನ್ಷನ್ ದ ಫಿಲ್ಲರ್ ರಾಡ್ಸ್ ಯೂಸ್ಡ್ ಇನ್ ಸಾಲ್ಡ್ರಿಂಗ್ ಆ್ಯಂಡ್ ಬ್ರೇಸಿಂಗ್. ಸೊ ಬ್ರೇಸಿಂಗಲ್ಲಿ ಏನೇನು ಫಿಲ್ಲರ್ ರಾಡ್ಸ್ನ ಯೂಸ್ ಮಾಡ್ತೀವಿ, ಬ್ರೇಸಿಂಗಲ್ಲಿ ಏನೇನು ಯೂಸ್ ಮಾಡ್ತೀವಿ ಅಂತ ಇಲ್ಲಿ ಲಿಸ್ಟ್ ಕೊಟ್ಟಿದ್ದೀನಿ. ಸೊ ಯು ಕ್ಯಾನ್ ರಿಮೆಂಬರ್ ದೀಸ್ ಫಿಲ್ಲರ್ ರಾಡ್ಸ್. ನೆಕ್ಸ್ಟ್ ಪಾರ್ಟ್ ಡಿ. ಕಮಿಂಗ್ ಟು ಪಾರ್ಟ್ ಡಿಯಲ್ಲಿ ಆಸ್ ಐ ಸೆಡ್ ಒಂದು ಪ್ರಾಬ್ಲಮ್ ಇರುತ್ತೆ ವೀಕ್ 1 ಅಂತ. ಸೊ ದಿಸ್ ಈಸ್ ದ 5 ಮಾರ್ಕ್ಸ್ ಕ್ವೆಶನ್. ನೆಕ್ಸ್ಟ್ ಈಸ್ ನಿಕಲ್ ಬೇಸ್ಡ್ ಅಲಾಯ್ಸ್ ಅಂತ ಹೇಳಿದ್ದಾರೆ. ಸೊ ಎನಿ 1 ಅಂತ ಹೇಳ್ತಾ ಇದ್ದಾರೆ. ಸೊ ನಾನು ನಿಮಗೆ ಪ್ರೀವಿಯಸ್ ಮಾಡೆಲ್ ಕ್ವೆಶನ್ ಪೇಪರ್ 2 ಅಲ್ಲಿ 2 ಮಾಡೆಲ್ ನಿಕಲ್ ಅಲಾಯ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡಿದ್ವಿ. ಒನ್ ಈಸ್ ಮೋನಲ್, ಅನದರ್ ಒನ್ ಈಸ್ ಐಕಾನಲ್. ಸೊ ಮೋನಲ್ನ ನಾನಿಲ್ಲಿ ಅದೇ ಮೋನಲ್ನ ನಾನಿಲ್ಲಿ ಮತ್ತೆ ತೊಗೊಂಡಿದ್ದೀನಿ. ಸೊ ಯಾವುದಾದ್ರೂ ಒಂದು ನಿಕಲ್ ಬೇಸ್ಡ್ ಅಲಾಯ್ ಅಂದಾಗ ಮೋನಲ್ನ ನಾನು ತೊಗೊಂಡು ಇಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ದಿಸ್ ಈಸ್ ಅ ಕಾಂಪೋಸಿಷನ್, ಪ್ರಾಪರ್ಟೀಸ್ ಆ್ಯಂಡ್ ಅಪ್ಲಿಕೇಶನ್. ಈಚ್ ಒನ್ಗೆ 1 ಮಾರ್ಕ್, 1 ಮಾರ್ಕ್, 1 ಮಾರ್ಕ್, 1 ಮಾರ್ಕ್. ಸೊ ಇಷ್ಟು ಬರೆದಿಲ್ಲ ಅಂದರೂ ಈ ಪ್ರಾಪರ್ಟೀಸ್ನ ಬರೆದು ಅದರಲ್ಲಿರುವಂಥ ಒಂದು ಕಾಂಪೋಸಿಷನ್ ಎಕ್ಸಾಂಪಲ್ಸ್ ಯಾವುದಾದ್ರೂ 2 ಬರೆದ್ರೂ ಕೂಡ ಸಾಕು. ಡಿಸ್ಕಸ್ ದ ಕೆಮಿಕಲ್ ಪ್ರಾಪರ್ಟೀಸ್ ಆಫ್ ಇಂಜಿನಿಯರಿಂಗ್ ಮೆಟೀರಿಯಲ್ಸ್ ಅಂತ ಹೇಳ್ತಾ ಇದ್ದಾರೆ. ಸೊ ಇಲ್ಲಿ 3 ಡಿಫ್ರೆಂಟ್ ಕೆಮಿಕಲ್ ಪ್ರಾಪರ್ಟೀಸ್ ಇದೆ. ಅದರಲ್ಲಿ ಯಾವುದಾದ್ರೂ 2 ಫುಲ್ ಮೆಟೀರಿಯಲ್ನ ನೀವು ಡಿಸ್ಕಸ್ ಮಾಡ್ಬೋದು. ಇದರ ಕರೋಷನ್ ರೆಸಿಸ್ಟೆನ್ಸ್ ಆರ್ ಆಕ್ಸಿಡೇಷನ್ ರೆಸಿಸ್ಟೆನ್ಸ್ ಆರ್ ರಿಯಾಕ್ಷನ್. ಸೊ ಇಲ್ಲಿ ನಾನು 3 ಕೊಟ್ಟಿದ್ದೀನಿ. ಯಾವುದಾದ್ರೂ 2ನ್ನ ನೀವು ಪಿಕ್ ಮಾಡಿ ಅದ್ರ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ಬೋದು ವಿತ್ ಎಕ್ಸಾಂಪಲ್ ಆ್ಯಂಡ್ ಯೂಸಸ್. ಸೊ ಟೇಬುಲರ್ ಕಾಲಮ್ ಕೊಟ್ಟಿರೋ ಉದ್ದೇಶ ಏನಪ್ಪ ಅಂತಂದರೆ, ಇನ್ ಕೇಸ್ ಇದೇ ಸ್ಪೆಸಿಫಿಕ್ಕಾಗಿ ಕೇಳಿದ್ರೆ ಯು ನೋ ನೀಡ್ ಟು ಸರ್ಚ್. ಸೊ ನಾಲೆಜ್ ಪರ್ಪಸ್ಗೆ ಆ ಒಂದು ಕಂಟೆಂಟ್ ಇದೇನಿದೆಯೋ ಅದನ್ನು ನಾನು ಫುಲ್ ಟೇಬುಲರ್ ಕಾಲಮ್ನ ನಾನು ಇಲ್ಲಿ ನೀಟಾಗಿ ತೋರಿಸಿದ್ದೀನಿ. ನೆಕ್ಸ್ಟ್ ಕ್ವೆಶನ್ ನಂಬರ್ 4. ಸೆಲೆಕ್ಟ್ ದ ಸೂಟಬಲ್ ಪಾಲಿಮರ್ ಫಾರ್ ಎಲೆಕ್ಟ್ರಿಕಲ್ ಸ್ವಿಚ್. ಸೊ ಎಲೆಕ್ಟ್ರಿಕಲ್ ಸ್ವಿಚ್ ಕಾಮನ್ ಆಗಿ ಯೂಸ್ ಮಾಡೋ ಪಾಲಿಮರ್ ಈಸ್ ಬ್ಯಾಕಲೈಟ್. ಸೊ ಆ ಬ್ಯಾಕಲೈಟ್ ಬಗ್ಗೆ ಅದರ ಒಂದು ಪ್ರಾಪರ್ಟೀಸ್ನ ಬರೀಬೇಕು. ಯಾಕೆ ಎಲೆಕ್ಟ್ರಿಕಲ್ ಸ್ವಿಚ್ ಬ್ಯಾಕಲೈಟಲ್ಲಿ ಮಾಡಿರ್ತಾನೆ ನಿಮ್ಗೆ ಗೊತ್ತಿದೆ. ಯಾವುದೇ ಒಂದು ಸ್ವಿಚ್ ಬೋರ್ಡ್ನ ನೀವು ಎಷ್ಟೇ ಪ್ರೆಷರ್ ಕೊಟ್ಟು ಲೋಡ್ ಕೊಟ್ಟು ಹೊಡೆದ್ರೂ ಕೂಡ ಬ್ರೇಕ್ ಬೇಗ ಆಗೋದಿಲ್ಲ. ಬಿಕಾಸ್ ಇಟ್ ಈಸ್ ಹಾರ್ಡ್, ಸ್ಟ್ರಾಂಗ್ ಆ್ಯಂಡ್ ಆಲ್ಸೋ ಟಫ್. ಜೊತೆಗೆ ಅದು ವಾಟರ್ ರೆಸಿಸ್ಟೆನ್ಸು, ಕರೋಷನ್ ರೆಸಿಸ್ಟೆನ್ಸ್, ಅಲ್ಲಿ ಕರೋಷನ್ ಆಗೋದಿಲ್ಲ, ಜೊತೆಗೆ ವಾಟರ್ ರೆಸಿಸ್ಟೆನ್ಸ್ ಇರುತ್ತೆ. ಆ್ಯಂಡ್ ಇಟ್ ಹ್ಯಾಸ್ ಅನ್ ಎಲೆಕ್ಟ್ರಿಕಲ್ ಇನ್ಸುಲೇಟರ್, ಅಂದರೆ ಆ ಒಂದು ಮೆಟೀರಿಯಲ್ಗೆ ಹೈ ಎಲೆಕ್ಟ್ರಿಕಲ್ ಇನ್ಸುಲೇಟರ್ ಇರುತ್ತೆ. ಸೊ ಹಾಗಾಗಿ ಶಾರ್ಟ್ ಸರ್ಕ್ಯೂಟ್ಸು, ಎಲೆಕ್ಟ್ರಿಕ್ ಶಾಕ್ಸು ಎಲ್ಲ ಆಗೋದಿಲ್ಲ. ಸೊ ಸ್ವಿಚ್ ಬೋರ್ಡ್ಸು ಬ್ಯಾಕಲೈಟಿಂದ ಮಾಡಿರ್ತಾರೆ ಅನ್ನೋದು ಎಕ್ಸ್ಪ್ಲನೇಷನ್ ಇದೆ. ನೀವು ಓದ್ಕೊಂಡ್ರೆ ಈಸಿಯಾಗಿ ಅರ್ಥ ಆಗುತ್ತೆ. ನೆಕ್ಸ್ಟ್ ಎಲಿಪ್ಸೈಕಲ್ ಗೇರ್ ಟ್ರೈನ್ ಅಂತ ಹೇಳ್ತಾನೆ. ದಿಸ್ ಈಸ್ ಕಾಲ್ಡ್ ಎಲಿಪ್ಸೈಕಲ್ ಗೇರ್ ಟ್ರೈನ್. ಸೊ ಈ ಎಲಿಪ್ಸೈಕಲ್ ಗೇರ್ ಟ್ರೈನಲ್ಲಿ ರಿಂಗ್ ಗೇರ್, ಸನ್ ಗೇರ್, ಪ್ಲಾನೆಟರಿ ಕ್ಯಾರಿಯರ್, ಪ್ಲಾನೆಟರಿ ಪೀನಿಯನ್ಸ್ ಅಂತ ಇರುತ್ತೆ. ಸೊ ಇದರಲ್ಲಿ ಯಾವ್ದ್ಯಾವ್ದು ಹೇಗೆ ಕೆಲಸ ಮಾಡುತ್ತೆ, ಪ್ಲಾನೆಟರಿ ಗೇರ್ಸ್ ಹೇಗೆ ಕೆಲಸ ಮಾಡುತ್ತೆ, ಸನ್ ಗೇರ್ಸ್ ಹೇಗೆ ಕೆಲಸ ಮಾಡುತ್ತೆ ಅನ್ನೋದೆಲ್ಲ ಇಲ್ಲಿ ವರ್ಕಿಂಗ್ ಪ್ರಿನ್ಸಿಪಲ್ನ ತೋರಿಸಿದ್ದೀನಿ. ಸೊ ಈ ಡಯಾಗ್ರಾಮ್ ಬರೆಯೋಕ್ಕೆ ನಿಮಗೆ ಹಾಫ್ ಆಫ್ ದ ಮಾರ್ಕ್ಸ್ ಇರುತ್ತೆ, ಎಕ್ಸ್ಪ್ಲನೇಷನ್ ಬರೆಯೋಕ್ಕೆ ನಿಮಗೆ ಹಾಫ್ ಆಫ್ ದ ಮಾರ್ಕ್ಸ್ ಇರುತ್ತೆ. ನೆಕ್ಸ್ಟ್ ಡಿಸ್ಕಸ್ ವಿತ್ ದ ಅಡ್ವಾಂಟೇಜಸ್ ಆಫ್ ವಿ ಬೆಲ್ ಡ್ರೈವ್ಸ್ ಓವರ್ ಫ್ಲಾಟ್ ಬೆಲ್ ಡ್ರೈವ್ಸ್. ಅಂದರೆ ವಿ ಬೆಲ್ ಡ್ರೈವ್ಸ್ ಓವರ್ ದ ಫ್ಲಾಟ್ ಬೆಲ್ ಡ್ರೈವ್ಸ್. ಫ್ಲಾಟ್ ಬೆಲ್ ಡ್ರೈವ್ಸ್ಗಿಂತ ವಿ ಬೆಲ್ ಡ್ರೈವ್ಸ್ ಹೇಗೆ ಒಳ್ಳೆಯದು, ಅಡ್ವಾಂಟೇಜಸ್ ಅನ್ನೋದಕ್ಕೋಸ್ಕರ ದಿಸ್ ಈಸ್ ಒನ್ ಆಫ್ ದಿ ಲಿಸ್ಟ್. ಇಲ್ಲಿ ನೀವಿಗೆ 6 ಪಾಯಿಂಟ್ಸ್ 7 ಪಾಯಿಂಟ್ಸ್ ಕೊಟ್ಟಿದ್ದೀನಿ. ಯಾವುದಾದ್ರೂ 3 ಪಾಯಿಂಟ್ಸ್ನ ನೆನ್ಪಿಟ್ಕೊಂಡು ಬರೆದ್ರೆ ಸಾಕು, ಅಥವಾ 4 to 5 ಪಾಯಿಂಟ್ಸ್. ಡಿಸ್ಕಸ್ ದ ಕೈನಮ್ಯಾಟಿಕ್ ಪೇರ್ ವಿಚ್ ಈಸ್ ಯೂಸ್ಡ್ ಫಾರ್ ದ ಅಪ್ಲಿಕೇಶನ್ ಆಫ್ ಪಿಸ್ಟನ್ ಆ್ಯಂಡ್ ಸಿಲಿಂಡರ್ ಆ್ಯಂಡ್ ನಟ್ ಆ್ಯಂಡ್ ಬೋಲ್ಟ್. ಸೊ ನಟ್ ಆ್ಯಂಡ್ ಬೋಲ್ಟ್ಗೆ ಯಾವ ಥರ ಕೈನಮ್ಯಾಟಿಕ್ ಪೇರ್ನ ಯೂಸ್ ಮಾಡಿರ್ತಾರೆ. ಸೊ ಇಲ್ಲಿ ನಾನು ಡಿಫ್ರೆಂಟ್ ಟೈಪ್ಸ್ ಆಫ್ ಪೇರ್ಸ್ನ ನಾನು ನಿಮಗೆ ನೋಟ್ಸಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸ್ಲೈಡಿಂಗ್ ಪೇರ್ ಅಥವಾ ಸ್ಕ್ರೂ ಪೇರ್, ಆ ಥರ ಒಂದು ಸ್ಪೆರಿಕಲ್ ಪೇರ್, ಈ ಥರ ಎಲ್ಲ ಎಕ್ಸ್ಪ್ಲೇನ್ ಮಾಡಿದ್ದೀನಿ. ಸೊ ಅದರಲ್ಲಿ ಅಪ್ಲಿಕೇಶನ್ಸಲ್ಲಿ ತೋರಿಸಿದೆ ಪಿಸ್ಟನ್ ಆ್ಯಂಡ್ ಸಿಲಿಂಡರ್ ಅಂತ. ಈ ಕ್ವಶನ್ನ ಟ್ವಿಸ್ಟ್ ಮಾಡಿ ಅವರು ಪಿಸ್ಟನ್ ಆ್ಯಂಡ್ ಸಿಲಿಂಡರ್ ಅದಕ್ಕೆ ಯಾವ ಥರ ಪೇರ್, ಸ್ಲೈಡಿಂಗ್ ಪೇರ್ಸ್ನ ಯೂಸ್ ಮಾಡ್ತಾರೆ ಕೈನಮ್ಯಾಟಿಕ್ ಪೇರ್ ಅಂತ ಉಲ್ಟಾ ಕ್ವೆಶನ್ ಕೇಳಿದ್ದಾರೆ. ಹಾಗಾಗಿ ಸೊ ಕ್ವೆಶನ್ನ ಯಾವ ರೀತಿ ಕೊಟ್ಟರು ಕೂಡ ನೀವು ಕಂಪ್ಲೀಟಾಗಿ ಅಪ್ಲಿಕೇಶನು, ಪ್ರಾಪರ್ಟೀಸ್ನ ಎಲ್ಲ ನೀಟಾಗಿ ಓದಿದರೆ ಮಾತ್ರ ಈ ಥರ ಟ್ವಿಸ್ಟ್ ಕ್ವೆಶನ್ ಕೇಳಿರೋದನ್ನು ಉತ್ತರ ಮಾಡೋಕ್ಕೆ ಈಸಿ ಆಗುತ್ತೆ. ಸೊ ಅಲ್ಲಿ ಆನ್ಸರ್ ಕೊಟ್ಟು ಕ್ವೆಶನ್ ಕೊಡ್ತಾಯಿದ್ರಿ, ಇಲ್ಲಿ ಕ್ವೆಶನ್ ಕೊಟ್ಟು ಆನ್ಸರ್ ಅಂದರೆ ರಿವರ್ಸ್ ಆರ್ಡರಲ್ಲಿ ಇದೆ. ಸೊ ಹಾಗಾಗಿ ನೀವು ಅಪ್ಲಿಕೇಶನ್ ಪಾಯಿಂಟ್ ಆಫ್ ವ್ಯೂ ಎಲ್ಲ ಕರೆಕ್ಟಾಗಿ ನೆನ್ಪಿಟ್ಕೊಂಡ್ರೆ ಈಸಿಯಾಗಿ ಆನ್ಸರ್ ಮಾಡ್ಬೋದು. ನೆಕ್ಸ್ಟ್ ಡಿಫ್ರೆನ್ಸ್ ಬಿಟ್ವೀನ್ ಟೆಂಪರರಿ ಆ್ಯಂಡ್ ಪರ್ಮನೆಂಟ್ ಜಾಯಿಂಟ್. ಇಲ್ಲಿ ನಿಮಗೆ 3 ಪಾಯಿಂಟ್ಸ್ನ ನೀಟಾಗಿ ಕೊಟ್ಟಿದ್ದೀನಿ. ಸೊ 3 ಪಾಯಿಂಟ್ಸ್ನ ನೀಟಾಗಿ ಬರೆದ್ಬಿಡಿ. ನೆಕ್ಸ್ಟ್ ಪಾರ್ಟ್ ಡಿ ಸೆಕ್ಷನ್ 2. ದಿಸ್ ಇಸ್ ಫಾರ್ 10 ಮಾರ್ಕ್ಸ್. ಸೊ ಇಲ್ಲಿ 3 ಕ್ವೆಶನ್ನ ಅಟೆಂಪ್ಟ್ ಮಾಡಬೇಕು ನೀವು. ಒಂದು ಕ್ವೆಶನ್ಗೆ 10 ಮಾರ್ಕ್ಸ್ ಇರುತ್ತೆ.
ಸೊ ಈಸಿಯಾಗಿ ಸ್ಕೋರ್ ಮಾಡ್ಬೋದು. ಬಟ್ ನಾನು ಹೇಳಿದಾಗೆ ಇದರಲ್ಲಿ ಒಂದು ಪ್ರಾಬ್ಲಮ್ ಇರುತ್ತೆ, ಒಂದು ವೆಲ್ಡಿಂಗ್ ಕ್ವೆಶನ್ ಇರುತ್ತೆ, ಒಂದು ಕೈನಮ್ಯಾಟಿಕ್ಸ್ ಮೇಲೆ ಕ್ವೆಶನ್ ಇರುತ್ತೆ. ಸೊ 30 ಮಾರ್ಕ್ಸ್ ಈಸಿಯಾಗಿ ಬರುತ್ತೆ. ಬಟ್ ಯಾವ ಕ್ವೆಶನ್ ಪ್ರಿಡಿಕ್ಟ್ ಮಾಡೋಕ್ಕೆ ಅಂತ ಗೊತ್ತಿಲ್ಲ. ಬಟ್ ದೋಸ್ ಆರ್ ಆಲ್ ಸಿಂಪಲ್ ಟಾಪಿಕ್ಸ್, ಡೈರೆಕ್ಟಾಗಿ ನೀವು ಈಸಿಯಾಗಿ ಸ್ಕೋರ್ ಮಾಡೋಂಥ ಟಾಪಿಕ್ಸು. ಸೊ ಇದು ಬಂದು ವೀಕ್ 1 ಕ್ವೆಶನ್, ಐ ಮೀನ್ ವೀಕ್ 2 ಇಂದ 5ವರೆಗೂ ಇರೋ ವೀಕಲ್ಲಿ ಬರುವಂಥ ಪ್ರಶ್ನೆ. ಇಲ್ಲಿ ನೋಡಿ ಕ್ವೆಶನ್ ಈ ರೀತಿ ಟ್ರಿಕ್ಕಿಯಾಗಿ ಕೇಳಿದ್ದಾರೆ. ಏನಪ್ಪ ಅಂದರೆ, ಕಾಂಪೋನೆಂಟ್ ಎ ಫೇಸಸ್ ದ ಸಡನ್ ಇಂಪ್ಯಾಕ್ಟ್. ಸೊ ಯಾವುದೇ ಒಂದು ಮೆಟೀರಿಯಲ್ಲಿ ಸಡನ್ ಇಂಪ್ಯಾಕ್ಟ್ ಕೊಟ್ಟಾಗ, ಅಂದರೆ ಸಡನ್ನಾಗಿ ಅದನ್ನು ಲೋಡ್ ಕೊಟ್ಟಾಗ ಏನಾಗುತ್ತೆ, ಒಡೆದೋಗುತ್ತೆ. ದಟ್ ಈಸ್ ಕಾಲ್ಡ್ ಟಫ್ನೆಸ್. ಸೊ ಅದ್ರ ಒಂದು ಪ್ರಾಪರ್ಟೀಸ್ ಬಗ್ಗೆ ಬರೀರಿ ಅಂತ ಹೇಳ್ತಾ ಇದ್ದಾರೆ. ನೆಕ್ಸ್ಟ್ ಕಾಂಪೋನೆಂಟ್ ಬಿ ಡಿಫಾರ್ಮ್ಸ್ ಅಂಡರ್ ಸ್ಟ್ಯಾಟಿಕ್ ಲೋಡ್. ಸೊ ಅಲ್ಲಿ ಡಿಫಾರ್ಮೇಷನ್ ಆಗುತ್ತೆ. ಸ್ಟ್ಯಾಟಿಕ್ ಲೋಡ್ಸ್ ಅಂದರೆ ಕಂಟಿನ್ಯೂಸ್ ಲೋಡ್ ಕೊಟ್ಟಾಗ ಏನಾಗಿರುತ್ತೆ, ಒಂದು ಬಾಡಿ ಡಿಫಾರ್ಮೇಷನ್ ಆಗುತ್ತೆ. ಸೊ ಇದೆರಡು ಬಂದು ಮೆಕ್ಯಾನಿಕಲ್ ಪ್ರಾಪರ್ಟೀಸಲ್ಲಿ ಬರುತ್ತೆ, ಟಫ್ನೆಸ್ ಮತ್ತು ಡಕ್ಟಿಲಿಟಿ. ಇವ್ರು ಡೈರೆಕ್ಟಾಗಿ ಟಫ್ನೆಸ್ ಬರೀರಿ ಅಥವಾ ಡಕ್ಟಿಲಿಟಿ ಬರೀರಿ ಅಂತ ಕೇಳ್ದಿರಾ ನಿಮಗೆ ಅವರು ವಾಟ್ ಈಸ್ ದ ಪ್ರಾಪರ್ಟಿ, ಯಾವುದೇ ಒಂದು ಮೆಟೀರಿಯಲ್ ಈ ಥರ ಕಂಡೀಷನ್ ಇದ್ದಾಗ ಏನಾಗುತ್ತೆ ಅಂತ. ಫಾರ್ ಎಕ್ಸಾಂಪಲ್ ಮೆಟೀರಿಯಲ್ಲು ಸಡನ್ನಾಗಿ ಲೋಡ್ ಕೊಟ್ಟಾಗ ಏನಾಗಿರುತ್ತೆ, ಅದು ಟಫ್ನೆಸ್ನ ಐಡೆಂಟಿಫೈ ಮಾಡ್ತೀವಿ. ನೆಕ್ಸ್ಟ್ ಯಾವುದೇ ಒಂದು ಮೆಟೀರಿಯಲ್ನ ಸ್ಟ್ಯಾಟಿಕ್ ಲೋಡ್ ಅಂದರೆ ಕಂಟಿನ್ಯೂಸ್ ಲೋಡ್ನ ಕೊಟ್ಕೊಂಡು ಡಿಫಾರ್ಮ್ ಆಗೋದನ್ನು ನಾವೆಂತ ಕರಿತೀವಿ, ಡಕ್ಟಿಲಿಟಿ ಅಂತ ಕರಿತೀವಿ. ಸೊ ಎರಡರ ಬಗ್ಗೆ ಎಕ್ಸ್ಪ್ಲನೇಷನ್ನ ಮಾಡಿ ಅಂತ ಕೊಟ್ಟಿದ್ದಾರೆ. ನೆಕ್ಸ್ಟ್, ವಿಚ್ ಆಫ್ ದ ನಾನ್ ಫೆರಸ್ ಮೆಟೀರಿಯಲ್ ಸೂಟಬಲ್ ಫಾರ್ ಮೇಕಿಂಗ್ ಬೇರಿಂಗ್ಸ್. ಸೊ ನೀವು ಬೇರಿಂಗ್ಸು ಬುಷಸ್ಗೆ ಬೇಕಾಗಿರುವಂಥ ಒಂದು ನಾನ್ ಫೆರಸ್ ಮೆಟೀರಿಯಲ್ ಯಾವುದು, ಜೊತೆಗೆ ಕಟ್ಟಿಂಗ್ ಟೂಲ್ ಇನ್ಸರ್ಟ್ಸ್. ಸೊ ಕಟ್ಟಿಂಗ್ ಟೂಲ್ ಇನ್ಸರ್ಟ್ಸ್, ಸೊ ಇದೆರಡು ಅಂದರೆ ಬೇರಿಂಗ್ ಬುಷಸ್ ಮಾಡೋಕ್ಕೆ ಬೇಕಾಗಿರುವಂಥ ಒಂದು ನಾನ್ ಫೆರಸ್ ಮೆಟೀರಿಯಲ್ ಯಾವುದು, ಮೇಕಿಂಗ್ ಕಟ್ಟಿಂಗ್ ಟೂಲ್ ಇನ್ಸರ್ಟ್ಸ್ನ ಮಾಡೋಕ್ಕೆ ಬೇಕಾಗಿರುವಂಥ ಮೆಟೀರಿಯಲ್ ಯಾವುದು ಅಂತ ಕೇಳಿದ್ದಾರೆ. ಸೊ ನಾನ್ ಫೆರಸ್ ಮೆಟೀರಿಯಲ್ ಅಂದರೆ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಅಲ್ಯೂಮಿನಿಯಮು, ಬ್ರಾನ್ಸ್, ಕಾಪರ್, ಟಂಗ್ಸ್ಟನ್ ಈ ಥರ ಮೆಟೀರಿಯಲ್ಸ್ ಹೇಳಿದ್ದೀನಿ. ಸೊ ಆ ಮೆಟೀರಿಯಲ್ಸಲ್ಲಿ ಬೇರಿಂಗ್ಸ್ ಮಾಡೋಕ್ಕೆ ಕಾಪರ್ ಬೇಸ್ಡ್ ಅಲಾಯ್ಸ್, ಕಟ್ಟಿಂಗ್ ಟೂಲ್ ಮಾಡೋಕ್ಕೆ ಟಂಗ್ಸ್ಟನ್ಸ್ ಕಾರ್ಬೈಡ್ ಅಲಾಯ್ಸ್ನ ಯೂಸ್ ಮಾಡಿರ್ತೀವಿ. ಜೊತೆಗೆ ಅದರ ಒಂದು ಪ್ರಾಪರ್ಟೀಸ್ನ ಅಲ್ಲಿ ಕೊಟ್ಟಿದ್ದೀನಿ. ಸೊ ಇದು ನಿಮಗೆ ಕಷ್ಟ ಅನ್ಸಂಗಿದ್ರೆ ಯು ಕ್ಯಾನ್ ಸ್ಕಿಪ್. ಬಟ್ ಏನು ಅಂತಂದರೆ ಈಸಿಯಾಗಿ ಸ್ಕೋರ್ ಮಾಡುವಂಥ 30 ಮಾರ್ಕ್ಸ್ ಬಂದು ನಾನು ನಿಮ್ಗೆ ಆಲ್ರೆಡಿ ಟ್ರಿಕ್ ಹೇಳ್ಕೊಟ್ಟಿದ್ದೀನಿ. ಕೈನಮ್ಯಾಟಿಕ್ ಲಿಂಕ್ಸ್ ಅಂದರೆ ವೀಕ್ 8ಅಲ್ಲಿ 5 ಮಾಡಲ್ಸ್ ಇದ್ದಾವೆ, ಲೈಕ್ 4 ಬಾರ್, ಸ್ಲೈಡರ್, ಸಿಂಗಲ್ ಸ್ಲೈಡರ್, ಡಬಲ್ ಸ್ಲೈಡರ್, ಮೆಕ್ಯಾನಿಸಮ್ ಅಂತ. ಸೊ ಆ ಮೆಕ್ಯಾನಿಸಮ್ಸ್ದು ಡಯಾಗ್ರಾಮು ಅದರ ಒಂದು ಸಿಂಪಲ್ ಕಾನ್ಸೆಪ್ಟ್, ಅದನ್ನು ನೀವು ಕರೆಕ್ಟಾಗಿ ಈ ಒಂದು ಲಿಂಕ್ ಕಾನ್ಸೆಪ್ಟ್ಸ್ನ ನೀವು ಕರೆಕ್ಟಾಗಿ ಪ್ರಾಕ್ಟೀಸ್ ಮಾಡಿಕೊಂಡ್ರೆ 5 ನಿಮಗೆ 5 ಮಾರ್ಕ್ಸಲ್ಲಿ 1 ಬರುತ್ತೆ, 10 ಮಾರ್ಕ್ಸಲ್ಲಿ 2 ಬರುತ್ತೆ. ಸೊ ಟೋಟಲ್ 15 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಮಾಡ್ಕೋಬೋದು. ಸೊ ಇಲ್ಲಿ ಅವರು 2 ಮೆಕ್ಯಾನಿಸಮ್ಸ್ನ ಕೇಳಿದ್ದಾರೆ. ಸೊ ಒಂದು ಇವ್ರು ಸ್ಕ್ವಾಚ್ ಮೆಕ್ಯಾನಿಸಮ್ ಕೊಟ್ಟಿದ್ದಾರೆ, ಇನ್ನೊಂದು ಬಂದುಬಿಟ್ಟು ಡಬಲ್ ಸ್ಲೈಡರ್ ಕ್ರ್ಯಾಂಕ್ ಮೆಕ್ಯಾನಿಸಮ್ ಕೊಟ್ಟಿದ್ದಾರೆ. ಇವರೇ ಸ್ಪೆಸಿಫಿಕ್ಕಾಗಿ ಹೇಳಿದ್ದಾರೆ. ಮಾಡೆಲ್ 2ಅಲ್ಲಿ ಅವರೇ ಸ್ಪೆಸಿಫಿಕ್ಕಾಗಿ ಹೇಳಿದ್ದಾರೆ 4 ಬಾರ್ ಬರೀರಿ ಅಂತ. ಮಾಡೆಲ್ 3ಅಲ್ಲಿ ಅವರೇ ಹೇಳ್ತಾ ಇದ್ದಾರೆ ಡಬಲ್ ಸ್ಲೈಡರ್ ಸ್ಕ್ವಾಚ್ ಮೆಕ್ಯಾನಿಸಮ್ ಬರೀರಿ ಅಂತ. ಬಟ್ ಮಾಡೆಲ್ 1ಅಲ್ಲಿ ಎನಿ ಒನ್ ಅಂತ ಕೇಳಿದ್ರು, ಅಥವಾ ಇನ್ವರ್ಷನ್ ಆಫ್ ಸಿಂಗಲ್ ಸ್ಲೈಡರ್ ಅಂತ ಕೇಳಿದ್ರು. ಹಾಗಾಗಿ ಅದ್ರದ್ದು ಮಾತ್ರನೇ ಸ್ಪೆಸಿಫಿಕ್ಕಾಗಿ ಬರೆದಿದ್ವಿ. ಸೊ ಈಸಿಯಾಗಿ ನೀವು 10 ಮಾರ್ಕ್ಸ್ನ ಸ್ಕೋರ್ ಮಾಡಬಹುದು ಈ ಮಾಡೆಲ್ಸ್ನ ನೀವು ನೆನ್ಪಿಟ್ಕೊಂಡ್ರೆ. ನೆಕ್ಸ್ಟ್ ಬಂದುಬಿಟ್ಟು ನಾನು ಆಲ್ರೆಡಿ ಹೇಳಿದ ಹಾಗೆ ಬೆಲ್ ಡ್ರೈವ್ಸಲ್ಲಿ ಒಂದು 10 ಮಾರ್ಕ್ಸ್ ಕ್ವೆಶನ್ ಇರುತ್ತೆ, ಪ್ರಾಬ್ಲಮ್ ಅಂತ ಹೇಳಿದೆ. ಮಾಡೆಲ್ 1ಅಲ್ಲಿ ಸೇಮ್ ಕ್ವೆಶನ್ ಇದೆ, ಮಾಡೆಲ್ 3ಅಲ್ಲಿ ಕ್ವೆಶನ್ ಇದೆ. ಬಟ್ ಮಾಡೆಲ್ 2ಅಲ್ಲಿ ನಿಮಗೆ ಥಿಯರಿ ಕ್ವೆಶನ್ನ ಕೊಟ್ಬಿಟ್ಟಿದ್ದಾರೆ. ಬಟ್ ನೀವು ಇದು 10 ಮಾರ್ಕ್ಸಿಗೆ ಎಕ್ಸಾಮಿಗೆ ಬಂದೇ ಬರುತ್ತೆ. ಸೊ ಈ ಪ್ರಾಬ್ಲಮ್ನ ನೀವು ಕಾನ್ಸಂಟ್ರೇಟ್ ಮಾಡಿದ್ರಿ ಅಂದರೆ ಜಸ್ಟ್ ವ್ಯಾಲ್ಯೂಸ್ನ ಮಾತ್ರ ಚೇಂಜ್ ಮಾಡಿದ್ರಿ. ಸೊ ಗಿವನ್ ಡೇಟಾ ವಿತ್ ಸ್ಲಿಪ್ಪು, ವಿತೌಟ್ ಸ್ಲಿಪ್ಪು, ಫಾರ್ಮುಲಾ ಎಲ್ಲ ಸೇಮು, ಪ್ರೊಸೀಜರ್ ಎಲ್ಲ ಸೇಮ್. ಸೊ ಹಾಗಾಗಿ ಈಸಿಯಾಗಿ ನೀವು ಈ 10 ಮಾರ್ಕ್ಸ್ನ ಸ್ಕೋರ್ ಮಾಡ್ಬೋದು. ಲೈಕ್ ಫಾರ್ಮುಲಾ ಏನು, N2/N1 × D1/D2. ಇಲ್ಲಿ 2 ಇರುತ್ತೆ, ಇಲ್ಲಿ 1 ಇರುತ್ತೆ, ಇಲ್ಲಿ 1 ಇರುತ್ತೆ, ಇಲ್ಲಿ 2 ಇರುತ್ತೆ. ಈ N1ನ ಈ ಕಡೆ ಕ್ರಾಸ್ ಮಲ್ಟಿಪ್ಲೈ ಮಾಡ್ಕೊಳ್ತೀರಾ. ಸೊ ಟೋಟಲ್ ನೀವು ವ್ಯಾಲ್ಯೂನ ಐಡೆಂಟಿಫೈ ಮಾಡ್ತೀರಾ. ಸೊ ಇಲ್ಲಿ ಏನು ಕೊಟ್ಟಿದ್ದಾರೆ ಸೊ ಇಲ್ಲಿ ನೀವು ಏನು ವ್ಯಾಲ್ಯೂ ಕೊಟ್ಟಿದ್ದಾರೆ ಆ ವ್ಯಾಲ್ಯೂಸ್ನ ನೀವು ಐಡೆಂಟಿಫೈ ಮಾಡ್ಕೊಳ್ಳಿ. ಸೊ N2 ವ್ಯಾಲ್ಯೂನ ಐಡೆಂಟಿಫೈ ಮಾಡಿದ್ದಾರೆ. ಸೊ ದಿಸ್ ಈಸ್ ದೆನ್ N1. ಸೊ N1 ವ್ಯಾಲ್ಯೂ ಇಲ್ಲಿ ಕೊಟ್ಟಿದ್ದಾರೆ. ಸೊ N1 ಈಸ್ 50 ಆಗುತ್ತೆ. ಸೊ N1 150. ಸೊ ಇಲ್ಲೇನು ಬಂದಿರುತ್ತೋ ಆ ಆನ್ಸರ್ಗೆ 3% ಸ್ಲಿಪ್ನ ಆ್ಯಡ್ ಮಾಡಿದ್ರೆ ಇಲ್ಲಿ ಆನ್ಸರ್ ಚೇಂಜ್ ಆಗುತ್ತೆ. ಸೊ ಈ ಒಂದು ಪ್ರಾಬ್ಲಮ್ನ ನೀವು ಸಾಲ್ವ್ ಮಾಡೋದ್ರಿಂದ 10 ಮಾರ್ಕ್ಸ್ ಈಸಿಯಾಗಿ ಸ್ಕೋರ್ ಆಗುತ್ತೆ. ನೆಕ್ಸ್ಟ್ ಲಾಸ್ಟ್ ಕ್ವೆಶನ್ ಈಸ್ ವೆಲ್ಡಿಂಗ್ ಬೇಸ್ ಮೇಲೆ ಇರುತ್ತೆ ಅಂತ ನಾನು ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ. ಸೊ ಇಲ್ಲಿ ಅವರು ವೆಲ್ಡಿಂಗಲ್ಲಿರೋ ಕಾನ್ಸೆಪ್ಟ್ ದಟ್ ಈಸ್ ಕಾಲ್ಡ್ ಸಾಲ್ಡರಿಂಗ್ ಆ್ಯಂಡ್ ಬ್ರೇಸಿಂಗ್. ಸೊ ಪರ್ಮನೆಂಟ್ ವೆಲ್ಡಿಂಗ್ ಕಾನ್ಸೆಪ್ಟ್ಸಲ್ಲಿ ಬಂದಾಗ ಆರ್ಕ್ ವೆಲ್ಡಿಂಗ್ ಬಗ್ಗೆ, ಅಥವಾ ಗ್ಯಾಸ್ ಅಸಿಸ್ಟಲೈನ್ ಗ್ಯಾಸ್ ವೆಲ್ಡಿಂಗ್ ಬಗ್ಗೆ, ಅಥವಾ ಸಾಲ್ಡರಿಂಗ್ ಅಥವಾ ಬ್ರೇಸಿಂಗ್ ಬಗ್ಗೆ ಕೇಳ್ತಾರೆ. ಇಲ್ಲಾಂದರೆ ಪರ್ಮನೆಂಟ್ ಫಾಸ್ಟ್ನಿಂಗ್ ಅಥವಾ ರಿವಿಟ್ಸ್ ಆ್ಯಂಡ್ ಬೋಲ್ಟ್ಸ್ ಈ ಥರ ಕ್ವೆಶನ್ ಕೇಳ್ತಾರೆ. ಈ ಒಂದು 5 ಟಾಪಿಕ್ಸಲ್ಲೇ ಕ್ವೆಶನ್ಸ್ ಇರುತ್ತೆ. ಸೊ ಅದರಲ್ಲಿ ನಿಮ್ಗೆ ಆಲ್ಮೋಸ್ಟ್ ಒಂದು 20 ಮಾರ್ಕ್ಸ್ವರೆಗೂ ಸಿಗುತ್ತೆ. ಸೊ ಇಲ್ಲಿ ಬ್ರೇಸಿಂಗ್ ಬಗ್ಗೆ ಅವ್ರು ಕೇಳಿದ್ದಾರೆ.
ಸೊ ಏನು ಬ್ರೇಸಿಂಗ್ ಕೇಳಿದ್ದಾರೆ, ವೈ ಬ್ರೇಸಿಂಗ್ ಈಸ್ ಸೂಟಬಲ್ ಫಾರ್ ರಿಪೇರಿಂಗ್ ದ ಬ್ರೋಕನ್ ಕ್ಯಾಸ್ಟ್ ಐರನ್ ಬ್ರ್ಯಾಕೆಟ್ಸ್. ಸೊ ಬ್ರೋಕನ್ ಕ್ಯಾಸ್ಟ್ ಐರನ್ ಬ್ರ್ಯಾಕೆಟ್ಸ್ ಅಂತಂದಾಗ, ಸೊ ಕ್ಯಾಸ್ಟ್ ಐರನ್ ಅನ್ನೋದು ತುಂಬ ಬ್ರಿಟಲ್ ಮೆಟೀರಿಯಲ್ಲು. ಸೊ ಅದೇನಾದರೂ ಬ್ರೇಕ್ ಆಗಿದ್ದಾಗ ಬ್ರೇಸಿಂಗ್ ಈಸ್ ಸೂಟಬಲ್ ಫಾರ್ ರಿಪೇರಿಂಗ್ ಅಂತ ಕೇಳ್ತಿದ್ದಾರೆ. ಸೊ ಅದು ಹೇಗೆ ಸೂಟಬಲ್ಲು ಅದಾದಮೇಲೆ ಅದರ ಒಂದು ಎಕ್ಸ್ಪ್ಲನೇಷನ್ ಏನಿದೆ ಈ ವಿಡಿಯೋನಲ್ಲಿದೆ. ಅದರ ಒಂದು ಜಸ್ಟಿಫಿಕೇಷನ್ನು ಕೊಟ್ಟಿದ್ದೀವಿ. ಅವ್ರು ಹೇಳ್ತಾ ಇದ್ದಾರೆ ಜಸ್ಟಿಫೈ ಮಾಡಿ, ಅದಕ್ಕೆ ನೀವು ಸೂಕ್ತವಾದ ಉತ್ತರನ ನೀವು ಜಸ್ಟಿಫೈ ಮಾಡಿ ಅಂತ ಹೇಳ್ತಿದ್ದಾರೆ. ಸೊ ಅದನ್ನು ನಾನು ಈ ಆನ್ಸರಲ್ಲಿ ಎಕ್ಸ್ಪ್ಲೈನ್ ಮಾಡಿದ್ದೀನಿ. ಸೊ ದಿಸ್ ಈಸ್ ಮಾಡೆಲ್ ಕ್ವೆಶನ್ ಪೇಪರ್ 3. ಸೊ kindly go through the videos of model question paper 1, 2 and 3. ನಾನು ಇಲ್ಲಿ ಯಾವುದೇ ಒಂದು ಪ್ರಶ್ನೆಗಳನ್ನ ಎಕ್ಸ್ಪ್ಲನೇಷನ್ ಮಾಡಿಲ್ಲ, ಇಲ್ಲಿ ನಾನು ಜಸ್ಟ್ ಡಿಸ್ಕಸ್ ಮಾಡಿದ್ದೀನಿ ಯಾವ ಥರ ಕ್ವೆಶನ್ಸ್ ಬರುತ್ತೆ, ಯಾವ ಕ್ವೆಶನ್ಸ್ಗೆ ಎಷ್ಟು ಆನ್ಸರ್ ಬರಿಬೋದು, ಯಾವ ಥರ ನೀವು ಪ್ರಿಪೇರ್ ಆಗಬೇಕು, ಯಾವ ಕ್ವೆಶನ್ಸ್ನ ನೀವು ಓದಿದ್ರೆ ಪಾಸ್ ಆಗ್ತೀರಾ. ಸೊ ದೀಸ್ ಆರ್ ದ ಡಿಸ್ಕಷನ್ ಮೇಡ್ ಇನ್ ಆಲ್ ದ 3 ಮಾಡೆಲ್ ಕ್ವೆಶನ್ ಪೇಪರ್. ಆ್ಯಂಡ್ ಇಫ್ ಯು ವಾಂಟ್ ಫುಲ್ ನೋಟ್ಸ್ ಯು ಕ್ಯಾನ್ ಗೋ ವಿತ್ ದ CME ನೋಟ್ಸ್. ಫುಲ್ ನೋಟ್ಸ್ ಅಂತಲೇ ಒಂದು ವಿಡಿಯೋ ಇದೆ, ಅದನ್ನು ನೀವು ನೋಡ್ಬೋದು. ಸೊ ಈ 3 ಮಾಡೆಲ್ ಕ್ವೆಶನ್ ಪೇಪರ್ನ ನೀವು ಪ್ರಿಪೇರ್ ಆಗಿದ್ದೀರಾ ಅಂದರೆ ಯು ಕ್ಯಾನ್ ಕ್ಲಿಯರ್ ದ ಕಾನ್ಸೆಪ್ಟ್ಸ್ ಆಫ್ ಮೆಕ್ಯಾನಿಕಲ್ ಇಂಜಿನಿಯರಿಂಗ್ ಈಸಿಲಿ. ಥ್ಯಾಂಕ್ ಯು.